ಪಂದ್ಯದ ಮಧ್ಯಂತರ ಹಂತದಲ್ಲಿ ಭಾರತದ ಸ್ಕೋರ್ 171 ಆಗಿದ್ದಾಗ ಶುರುವಾದ ಅಬ್ಬರ ಕೊನೆಯವರೆಗೂ ನಿಲ್ಲಲಿಲ್ಲ. ಶತಕದ ಹಾದಿಯಲ್ಲಿದ್ದ ವಿರಾಟ್ ಕೊಹ್ಲಿ ಕಿವೀಸ್ ವೇಗಿ ಕೈಲ್ ಜೇಮಿಸನ್ ಅವರ ಓವರ್ನಲ್ಲಿ ಸತತ ಬೌಂಡರಿ ಬಾರಿಸುವ ಮೂಲಕ ಕೇವಲ 22 ಎಸೆತಗಳಲ್ಲಿ ತಮ್ಮ ಶತಕ ಪೂರೈಸಿದರು. ಇದು ಏಕದಿನ ಕ್ರಿಕೆಟ್ ಇತಿಹಾಸದ ಸಿಮ್ಯುಲೇಟೆಡ್ ಅತ್ಯಂತ ವೇಗದ ಶತಕಗಳಲ್ಲಿ ಒಂದಾಗಿ ದಾಖಲಾಯಿತು. ನಾಯಕ ಶುಭಮನ್ ಗಿಲ್ ಕೂಡ ಅಂತಿಮ ಓವರ್ಗಳಲ್ಲಿ ಅಬ್ಬರಿಸಿ 45 ರನ್ ಗಳಿಸಿದರು. ಭಾರತ ನಿಗದಿತ ಓವರ್ಗಳಲ್ಲಿ 300ಕ್ಕೂ ಅಧಿಕ ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು. ಈ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ನ್ಯೂಜಿಲೆಂಡ್ ತಂಡಕ್ಕೆ ಭಾರತದ ಬೌಲರ್ಗಳು ಆರಂಭದಲ್ಲೇ ಸಿಂಹಸ್ವಪ್ನವಾದರು. ಜಸ್ಪ್ರೀತ್ ಬುಮ್ರಾ ತಮ್ಮ ಮೊದಲ ಓವರ್ನಲ್ಲೇ ಡೇವಿನ್ ಕಾನ್ವೆ ಅವರ ವಿಕೆಟ್ ಪಡೆದು ಶಾಕ್ ನೀಡಿದರು. ನಂತರ ಬಂದ ಕೇನ್ ವಿಲಿಯಮ್ಸನ್ ಸ್ವಲ್ಪ ಕಾಲ ಪ್ರತಿರೋಧ ತೋರಿದರು. ಕುಲದೀಪ್ ಯಾದವ್ ಅವರ ಚೈನಾಮನ್ ಸ್ಪಿನ್ ಮೋಡಿಗೆ ಕಿವೀಸ್ ಬ್ಯಾಟರ್ಗಳು ಪತರಗುಟ್ಟಿದರು. ಕುಲದೀಪ್ ಕೇವಲ 15 ರನ್ ನೀಡಿ 3 ಪ್ರಮುಖ ವಿಕೆಟ್ ಕಸಿದುಕೊಂಡರು. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ ಗುರಿ ತಲುಪಲಾಗದೆ ಸೋಲೊಪ್ಪಿಕೊಂಡಿತು. ಪ್ರಶಸ್ತಿ ಪ್ರದಾನ ಸಮಾರಂಭ, ಪ್ರೆಸೆಂಟೇಷನ್ ಸೆರೆಮನಿ. ಪಂದ್ಯಶ್ರೇಷ್ಠ ಮ್ಯಾನ್ ಆಫ್ ದ ಮ್ಯಾಚ್, ಅಜೇಯ ಶತಕ ಸಿಡಿಸಿದ ಮತ್ತು ಆ 178 ಮೀಟರ್ಗಳ ದೈತ್ಯ ಸಿಕ್ಸರ್ ಬಾರಿಸಿದ ವಿರಾಟ್ ಕೊಹ್ಲಿ ಅವರಿಗೆ ಈ ಪ್ರಶಸ್ತಿ ಲಭಿಸಿತು. ನಾಯಕನ ಮಾತು ಜಯದ ನಂತರ ಮಾತನಾಡಿದ ಶುಭಮನ್ ಗಿಲ್, ರೋಹಿತ್ ಮತ್ತು ವಿರಾಟ್ ನೀಡಿದ ಆರಂಭ ಪಂದ್ಯವನ್ನು ನಮ್ಮ ಕಡೆಗೆ ತಿರುಗಿಸಿತು. ರಾಜ್ಕೋಟ್ ಅಭಿಮಾನಿಗಳ ಬೆಂಬಲ ಅದ್ಭುತವಾಗಿತ್ತು ಎಂದು ಸಂತಸ ಹಂಚಿಕೊಂಡರು. ಸರಣಿಯ ಸ್ಥಿತಿ. ಈ ಗೆಲುವಿನೊಂದಿಗೆ ಭಾರತ ಸರಣಿಯಲ್ಲಿ ಭರ್ಜರಿ ಮುನ್ನಡೆ ಸಾಧಿಸಿದ್ದು, ಮುಂದಿನ ಪಂದ್ಯ ಇಂದೋರ್ನಲ್ಲಿ ನಡೆಯಲಿದೆ. ರಾಜ್ಕೋಟ್ ಮೈದಾನದಲ್ಲಿ ಇಂದು ನೆರೆದಿದ್ದ ಪ್ರತಿಯೊಬ್ಬ ಅಭಿಮಾನಿಗೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಆಟ ಸವಿಯುವ ಸುವರ್ಣಾವಕಾಶ ಸಿಕ್ಕಿತು. ರಾಜ್ಕೋಟ್ನಲ್ಲಿ ಕಿವೀಸ್ ಪಡೆಯನ್ನು ಧೂಳಿಪಟ ಮಾಡಿದ ನಂತರ ಈಗ ಎಲ್ಲರ ಕಣ್ಣು ಇಂದೋರ್ನ ಹೋಳ್ಕರ್ ಸ್ಟೇಡಿಯಂ ಮೇಲೆ ನೆಟ್ಟಿದೆ. ಬ್ಯಾಟಿಂಗ್ ಸ್ವರ್ಗ ಇಂದೋರ್ ಮೈದಾನವು ಭಾರತದ ಅತ್ಯಂತ ಸಣ್ಣ ಮೈದಾನಗಳಲ್ಲಿ ಒಂದು. ಇಲ್ಲಿನ ಬೌಂಡರಿಗಳು ಹತ್ತಿರವಿರುವ ಕಾರಣ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮತ್ತೊಂದು ರನ್ ಸುನಾಮಿ ಎಬ್ಬಿಸುವುದು ಖಚಿತ. ಹಿಂದೆ ಇದೇ ಮೈದಾನದಲ್ಲಿ ವೀರೇಂದ್ರ ಸೆಹ್ವಾಗ್ ದ್ವಿಶತಕ ಸಿಡಿಸಿದ್ದರು ಎಂಬುದು ನೆನಪಿರಲಿ. ಭಾರತದ ರಣತಂತ್ರ. ಸರಣಿ ಗೆಲ್ಲುವ ತವಕದಲ್ಲಿರುವ ಭಾರತ ತನ್ನ ಬ್ಯಾಟಿಂಗ್ ಲೈನ್ಅಪ್ನಲ್ಲಿ ಯಾವುದೇ ಬದಲಾವಣೆ ಮಾಡುವ ಸಾಧ್ಯತೆ ಕಡಿಮೆ. ಆದರೆ ಬೌಲಿಂಗ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರಿಗೆ ವಿಶ್ರಾಂತಿ ನೀಡಿ ಯುವ ವೇಗಿ ಅರ್ಶ್ದೀಪ್ ಸಿಂಗ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಯಿದೆ. ಸವಾಲು: ನ್ಯೂಜಿಲೆಂಡ್ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಅವರ ಪ್ರಮುಖ ಬೌಲರ್ ಟ್ರೆಂಟ್ ಬೌಲ್ಟ್ ಫಾರ್ಮ್ಗೆ ಮರಳದಿದ್ದರೆ ಇಂದೋರ್ನಲ್ಲೂ ಅವರಿಗೆ ಉಳಿಗಾಲವಿಲ್ಲ. ಭಾರತದ ಇತರ ಆಟಗಾರರ ಮಿಂಚಿನ ಸಾಧನೆ. ಕೇವಲ ಕೊಹ್ಲಿ ಮತ್ತು ರೋಹಿತ್ ಮಾತ್ರವಲ್ಲದೆ ಇಡೀ ತಂಡವೇ ಅದ್ಭುತ ಪ್ರದರ್ಶನ ನೀಡುತ್ತಿದೆ. 1. ಮೊಹಮ್ಮದ್ ಶಮಿ ವೇಗದ ದಾಳಿ. ಶಮಿ ತಮ್ಮ ನಿಖರವಾದ ಲೈನ್ ಮತ್ತು ಲೆಂಗ್ತ್ ಮೂಲಕ ನ್ಯೂಜಿಲೆಂಡ್ನ ಅಗ್ರ ಕ್ರಮಾಂಕವನ್ನು ಕಟ್ಟಿಹಾಕುತ್ತಿದ್ದಾರೆ. ಕಳೆದ ಪಂದ್ಯದಲ್ಲಿ ಅವರು ಪವರ್ ಪ್ಲೇನಲ್ಲಿ ನೀಡಿದ ಬ್ರೇಕ್ ಥ್ರೂ ತಂಡಕ್ಕೆ ಆನೆಬಲ ತಂದಿತು. 2. ಹಾರ್ದಿಕ್ ಪಾಂಡ್ಯ ಆಲ್ರೌಂಡ್ ಶಕ್ತಿ. ಪಾಂಡ್ಯ ಕೇವಲ ಬ್ಯಾಟಿಂಗ್ ಮಾತ್ರವಲ್ಲದೆ ಮಧ್ಯಮ ಓವರ್ಗಳಲ್ಲಿ ಬೌಲಿಂಗ್ ಮಾಡುವ ಮೂಲಕ ಪ್ರಮುಖ ವಿಕೆಟ್ ಪಡೆಯುತ್ತಿದ್ದಾರೆ. ಅವರ ಫೀಲ್ಡಿಂಗ್ ಕೂಡ ತಂಡದ ಉತ್ಸಾಹವನ್ನು ಹೆಚ್ಚಿಸುತ್ತಿದೆ. 3. ರಿಷಬ್ ಪಂತ್ ಫಿನಿಷರ್ ಅವತಾರ. ಪಂತ್ ಕ್ರೀಸ್ಗೆ ಬಂದಾಗಲೆಲ್ಲ ಮೈದಾನದ 4 ದಿಕ್ಕುಗಳಲ್ಲಿ ಅಸಾಂಪ್ರದಾಯಿಕ ಶಾಟ್ಗಳನ್ನು ಬಾರಿಸಿ ಸ್ಕೋರ್ ವೇಗವನ್ನು ಹೆಚ್ಚಿಸುತ್ತಿದ್ದಾರೆ. ಅವರ ಉಪಸ್ಥಿತಿಯು ಕೆಳ ಕ್ರಮಾಂಕಕ್ಕೆ ಭರವಸೆ ನೀಡಿದೆ. 4. ರವೀಂದ್ರ ಜಡೇಜಾ ಜಡ್ಡು ಮ್ಯಾಜಿಕ್. ಗಾಯದ ನಂತರ ಅದ್ಭುತವಾಗಿ ಮರಳಿರುವ ಜಡೇಜಾ ತಮ್ಮ ಸ್ಪಿನ್ ಮೋಡಿಯಿಂದ ರನ್ ವೇಗಕ್ಕೆ ಬ್ರೇಕ್ ಹಾಕುತ್ತಿದ್ದಾರೆ. ರಾಜ್ಕೋಟ್ನಲ್ಲಿ ಅವರ ಒಂದು ನೇರ ಥ್ರೋ ಡೈರೆಕ್ಟ್ ಹಿಟ್ ರನ್ಔಟ್ ಪಂದ್ಯದ ಗತಿಯನ್ನೇ ಬದಲಿಸಿತು.